ನೀವು ನೋಡ್ಬೋದು ಎಷ್ಟು ಜನ ಆಫ್ ರೋಡ್ ಕಾಂಪಿಟೇಟರ್ಸ್ ಇದ್ದಾರೆ ಅಂತ. ಸೊ ಐ ಆಮ್ ವೆರಿ ಗ್ಲಾಡ್ ಇವ್ರ ಜೊತೆ ಎಲ್ಲ ಮಾತಾಡ್ಸಕ್ಕೆ. ಫುಲ್ ಮಳೆ ಬರ್ತಾ ಇದೆ ಗೈಸ್. ನಂದಿನ್ನು ಗ್ರಾಜುಯೇಷನ್ ಮುಗ್ದಿಲ್ಲ. ಐ ರಿಕ್ವೆಸ್ಟ್. ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಬ್ಲಾಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಸ್, ಇವತ್ತು ನಮ್ಮ ಕಾಲೇಜಲ್ಲಿ ಆಟೋ ಎಕ್ಸ್ಪೋ ನಡೀತಾ ಇದೆ. ಸೊ ಸಾಕಷ್ಟು ಸಲ ಅನ್ಕೋತಾ ಇದ್ದೆ ನಾನು ಹೊರಗಡೆ ಹೋದಾಗ ಬೇರೆ ಕಾಲೇಜಸಲ್ಲಿ ಆಟೋ ಎಕ್ಸ್ಪೋ ನಡೀಬೇಕಾದ್ರೆ ವೈ ನಾಟ್ ಇನ್ ಮಲ್ನಾಡ್ ಕಾಲೇಜ್ ಅಂತ. ಸೊ ಫೈನಲಿ ಇಟ್ಸ್ ಹ್ಯಾಪ್ನಿಂಗ್ ಫಾರ್ ದ ಫಸ್ಟ್ ಟೈಮ್ ಮಲ್ನಾಡ್ ಕಾಲೇಜಲ್ಲಿ ಆಟೋ ಎಕ್ಸ್ಪೋ ನಡೀತಾ ಇರೋದು. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈಗ ಟೈಮ್ ಆಲ್ಮೋಸ್ಟ್ ಲೈಕ್ 1:30 ಹತ್ರ ಆಗಿದೆ. ಸೊ 1 ಸ್ಟಾರ್ಟ್ ಆಗಿದೆ. ಸೊ ಹೋಗುವ ಬನ್ನಿ, ಹೇಗೆಲ್ಲ ಇರುತ್ತೆ ನಾವು ಕೂಡ ಎಕ್ಸ್ಪ್ಲೋರ್ ಮಾಡೋಣ ನನ್ನ ಬ್ಲಾಗ್ ಒಟ್ಟಿಗೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಆಲ್ಸೋ ಮೈಕ್ ಹಾಕೊಂಡಿದ್ದೀನಿ ಇವತ್ತು. ಪ್ರಾಬಬ್ಲಿ ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡು. ಸೊ ನೋಡುವ ಹೇಗಿರುತ್ತೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಆ್ಯಂಡ್ ಆಲ್ಸೋ ಇಗ್ನೋರ್ ಮೈ ಮೆಸ್ಸಿ ಲುಕ್, ಯಾಕಂತಂದರೆ ಈಗೇನು ಫ್ರೆಶ್ ಅಪ್ ಆಗಿ ಹೊರಟಿದ್ದೀನಿ ಅದಕ್ಕೋಸ್ಕರ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿನೂ ಅವರೇ ಇರೋದು, ನೀನು ನೋಡಿಲ್ಲ. ಮುಗ್ದೆ ಹೋಗಿದೆ ಅನ್ಸುತ್ತೆ ಬ್ರೋ. ಸೊ ಲೆಟ್ಸ್ ಗೋ ಗೈಸ್. ಸೊ ಇವಾಗ ಕಾಲೇಜಿಗೆ ಬಂದಿದ್ದೀವಿ. ಏನಂತಂದರೆ ಮಳೆ ಸ್ಟಾರ್ಟ್ ಆಗಿದೆ. ಸೊ ಐ ಹೋಪ್ ಮಳೆ ಬರಬಾರ್ದು ಅಂತ. ಸೊ ಈಗ ಅಲ್ಲಿ ಆಟೋ ಎಕ್ಸ್ಪೋ ನಡೀತಿರೋ ಜಾಗಕ್ಕೆ ಹೋಗುವ ಬನ್ನಿ. ಫುಲ್ ಡಿಫ್ರೆಂಟ್ ವೈಬ್ಸ್. ಏನು ಗೊತ್ತಾ, ಇಂಜಿನಿಯರಿಂಗ್ ಮುಗ್ದಾದ್ಮೇಲೆ ಅಂತೂ ಕಾಲೇಜಿಗೆ ಬರೋಕ್ಕೆ ಏನೋ ಒಂಥರ ಖುಷಿ, ಒಂಥರ ಫೀಲ್ ಆಗುತ್ತೆ. ಸೊ ಬನ್ನಿ ಹೋಗುವ. ಫುಲ್ ಮಳೆ ಬರ್ತಾ ಇದೆ ಗೈಸ್. ನಾನು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಆಟೋ ಎಕ್ಸ್ಪೋ ಸ್ಟಾರ್ಟ್ ಆಗಿತ್ತು. ಸೊ ಏನಂತಂದರೆ ಸಿಕ್ಕಾಪಟ್ಟೆ ಮಳೆ ಬಂತು. ಸೊ ಅದೊಂದು ಫಾಲ್ಸ್ ಆಯಿತು. ಅಪಾರ್ಟ್ ಫ್ರಮ್ ಇಟ್ ಎವ್ರಿಥಿಂಗ್ ವಾಸ್ ಸೂಪರ್ ಗುಡ್. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ಸ್ಗಿಂತ ಹೆಡ್ ಇತ್ತು. ಸೊ ವೆರಿ ಹ್ಯಾಪಿ ನಮ್ಮ ಕಾಲೇಜಲ್ಲೂ ಈ ಥರ ಎಲ್ಲ ಆರ್ಗನೈಸ್ ಮಾಡಿದ್ರು ಅಂತ. ಸೊ ಜಸ್ಟ್ ಹ್ಯಾವ್ ಅ ಲುಕ್ ಗೈಸ್. ಜಾಸ್ತಿ ಏನು ವಾಯ್ಸ್ ಓವರ್ ಕೊಡಲ್ಲ. ಸೊ ಜಸ್ಟ್ ಹ್ಯಾವ್ ಅ ಲುಕ್. ಸೊ ಗೈಸ್ ಫುಲ್ ಮಳೆ ಬರ್ತಾ ಇದೆ, ಅದರಲ್ಲೂ ಬ್ಲಾಗ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಫುಲ್ಲು ಒದೆ ಆಗೋಗಿದ್ದೀನಿ ಬ್ಲಾಗ್ ಮಾಡೋಕ್ಕೋಗಿ. ಸೊ ಫುಲ್ಲು ಒಂದೇ ಸೆಕೆಂಡ್ ಜೋರ ಮಳೆ ಬಂದ್ಬಿಡ್ತು ಜಾಸ್ತಿ. ಅದು ಹೆಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಂತಲೂ ಗೊತ್ತಿಲ್ಲ ಈ ಮಳೆಗಾಲದಲ್ಲಿ. ಸೊ ಯಾ ಆಲ್ಸೋ ಯಾರೆಲ್ಲ ವೆಹಿಕಲ್ಸ್ನ ತಂದಿದ್ರು ಅವ್ರಿಗೆಲ್ಲ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ಸನ್ಮಾನ ಕೂಡ ಮಾಡಿದ್ರು. ಆ್ಯಂಡ್ ಕೆಲವೊಬ್ರು ತುಂಬಾ ಲೈಕ್ ಏನು ಫೇಮ್ ನೇಮ್ ಇರೋರು ಕೂಡ. ಇಟ್ ವಾಸ್ ಆಲ್ ಗುಡ್ ಇದನ್ನೆಲ್ಲ ವಾಚ್ ಮಾಡೋಕ್ಕೆ. ಆ್ಯಂಡ್ ಮಳೆ ಬರ್ತಾಯಿತ್ತು ನೋಡಿ ಅಲ್ಲಿ. ಬಟ್ ಸ್ಟಿಲ್ ಇವೆಂಟ್ ವೆಂಟ್ ಸೂಪರ್ ಗುಡ್. ಯಾ ಇಲ್ಲಿ ನೋಡಿ ಯಾವ ರೇಂಜಿಗೆ ಮಳೆ ಬಂದು ನೆಲ ಎಲ್ಲ ಫುಲ್ಲು ಒದ್ದೆ ಆಗೋಗ್ಬಿಟ್ಟಿತ್ತು ಅಂತ. ಸೊ ಆಫ್ ರೋಡಿಂಗ್ ಮಾಡೋಕ್ಕೆ ಇನ್ನೂ ಚೆನ್ನಾಗಿತ್ತು ಆ್ಯಕ್ಚುಲಿ. ನೋಡಿದ್ರಲ್ಲ, ಆಟೋ ಎಕ್ಸ್ಪೋ ನಮ್ಮ ಮಲ್ನಾಡ್ ಕಾಲೇಜಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಸ್ಗಿಂತ ಒಂದು ಸ್ಟೆಪ್ ಆ ಹೆಡ್ಡೆ ನಡೀತು. ಸೊ ಈಗ ಕೆಲವೊಬ್ರ ಹತ್ರ ಹೋಗಿ ಇಂಟ್ರಾಕ್ಷನ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೋ, ಬನ್ನಿ ಈಗ ಹೋಗುವ. ಸೊ ಅವ್ರ ಕಾರ್ ಹತ್ರನೇ ಹೋಗಿ ಅವ್ರ ಜೊತೆ ಒಂದೆರಡು ಮಾತುಕತೆ ಮಾತಾಡ್ಸೋಣ. ಸೊ ಲೆಟ್ಸ್ ಗೋ. ಮಳೆ ಬಂದಿದೆ, ನಡೆಯೋಕ್ಕಾಗ್ತಿಲ್ಲ, ಫುಲ್ಲು ಗೊಜ್ಜೆ ಆಗಿದೆ. ಯು ಕ್ಯಾನ್ ಹ್ಯಾವ್ ಅ ಲುಕ್. ಇಲ್ಲಿಂದ ಅಲ್ಲಿ ತನಕ ನೀವು ನೋಡ್ಬೋದು ಎಷ್ಟು ಜನ ಆಫ್ ರೋಡ್ ಕಾಂಪಿಟೇಟರ್ಸ್ ಇದ್ದಾರೆ ಅಂತ. ಸೊ ಐ ಆಮ್ ವೆರಿ ಗ್ಲಾಡ್ ಇವ್ರ ಜೊತೆ ಎಲ್ಲ ಮಾತಾಡ್ಸಕ್ಕೆ. 1 by 1 ಹಂಗೆ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ಸೊ ಲೆಟ್ಸ್ ಗೋ. ಸರಿ, ಎಲ್ಲರೂ ಫಸ್ಟ್ ಆಫ್ ಆಲ್ ಹಾಯ್ ಹೇಳ್ಬಿಡಿ ನನ್ನ ಬ್ಲಾಗಿಗೆ ಜೋರಾಗಿ. ಆಫ್ ರೋಡ್ ಕಾಂಪಿಟೇಟರ್ಸ್ ಹೆಂಗಿರ್ಬೇಕು, ಎನರ್ಜಿ ನೀವು ಫಸ್ಟ್ ಟೈಮ್ ಮಲ್ನಾಡ್ ಕಾಲೇಜಿಗೆ ಬಂದಿದ್ದೀರಾ. ಐ ಗೆಸ್ ನಮ್ಮ ಕಾಲೇಜಲ್ಲಿ ಫಸ್ಟ್ ಟೈಮ್ ಆಟೋ ಎಕ್ಸ್ಪೋ ನಡೀತಿರೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಒಬ್ಬೊಬ್ಬರಾಗಿ ಒಂದೆರಡು ಮಾತಾಡಿ. ಸೊ ಇಟ್ ವಿಲ್ ಬಿ ಹ್ಯಾಪಿ ಫಾರ್ ಮೀ ಟು. ಸೊ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ ಸೊ ಲೆಟ್ಸ್ ಗೋ. ಯಾಕೆ ಮಾತಾಡ್ತೀರಾ? ಯಾರು ಹಿಂಜರಿಬೇಡಿ. ಯು ಗೈಸ್ ಆರ್ ಆಫ್ ರೋಡ್ ಕಾಂಪಿಟೇಟರ್ಸ್. ಸೊ ಮಾತಾಡಿ, ತಗೊಳ್ಳಿ ಮೈಕ್ ತಗೊಳ್ಳಿ.
ಸರ್ ಫಸ್ಟ್ ಟೈಮ್ ಮಲ್ನಾಡ್ ಕಾಲೇಜಿಗೆ ಬಂದಿದ್ದೀರಾ, ಸೊ ಹೇಗಿದೆ ಎಕ್ಸ್ಪೀರಿಯನ್ಸ್, ನಿಮ್ಗೆ ಏನು ಅನಿಸ್ತಿದೆ? ತುಂಬ ಚೆನ್ನಾಗಿದೆ. ಸೊ ಜೋರಾಗಿ ಸ್ವಲ್ಪ. ತುಂಬ ಚೆನ್ನಾಗಿದೆ. ಬಟ್ ನಾನು ರೈಡರ್ಸ್ಗೆ ಗಾಡಿ ಓಡಿಸೋಕೆ ಬಿಡಬೇಕಾಗಿತ್ತು. ಎಲ್ಲ ನಮ್ಮ ರೈಡರ್ಸ್ ಗಾಡಿ ಯಾವ ಥರ ಓಡಿಸ್ತಾರೆ ಅಂತ ಬಿಟ್ಟು ಆಮೇಲೆ ನಿಮ್ಮ ಮಕ್ಕಳುಗಳೆಲ್ಲ ನೋಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಮಾಡಿ. ನೀವು ಎಷ್ಟು ವರ್ಷದಿಂದ ಈ ಥರ ಕಾಂಪಿಟೇಷನ್ ಮಾಡ್ತಿದ್ದೀರಾ ಅಥವಾ ಹೋಗ್ತಾ ಇದ್ದೀರಾ, ಆಫ್ ರೋಡಿಂಗ್ ಮಾಡ್ತಾ ಇದ್ದೀರಾ? ನಾವು ಒಂದು 15 ವರ್ಷದಿಂದ ಕಾಂಪಿಟೇಷನ್. ಇವರು 10-15 ವರ್ಷದಿಂದ ಮಾಡ್ತಿದ್ದಾರಂತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಗ್ಲಾಡ್ ಮೀಟಿಂಗ್ ಯು ಸರ್. ಸೊ ಓಕೆ ಸರ್, ನೆಕ್ಸ್ಟ್ ನೀವು ಸರ್. ನಮಸ್ತೆ ಸರ್. ಸರ್ ಫಸ್ಟ್ಲಿ ಹಾಯ್ ಹೇಳಿ ಸರ್. ನಿಮಗೆ ಹೇಗಿದೆ ಎಕ್ಸ್ಪೀರಿಯನ್ಸ್, ನಿಮಗೆ ಏನು ಅನಿಸಿದೆ? ಒಂದೆರಡು ಮಾತು. ಮಾಡಿದ್ದೀರಾ, ಫಸ್ಟ್ ಟೈಮ್ ಮಾಡ್ತಾ ಇರೋದು, ಚೆನ್ನಾಗಿ ಮಾಡಿದ್ದೀರಾ, ತುಂಬ ನೀಟಾಗಿ ಆಯಿತು. ಬಟ್ ನಮ್ಮ ಗೌರವ ಹೇಳ್ದಂಗೆ ಓಡ್ಸೋಕೆ ಒಂದು ಅವಕಾಶ ಸಿಕ್ಕಿಲ್ಲ. ಇಲ್ಲಿ ಗ್ರೌಂಡಲ್ಲಿ ಆಪ್ಷನ್ ಇಲ್ಲ, ಓಡ್ಸೋಕೆ ಮತ್ತು ಗ್ರೌಂಡ್ ಹಾಳಾಗಿ ಹೋಗುತ್ತೆ. ಬಸ್ಸಲ್ಲಿ ಚೆನ್ನಾಗಿ ಮಾಡಿದ್ದೀರಾ, ಖುಷಿ. ಸರ್ ನೀವು ಎಷ್ಟು ವರ್ಷದಿಂದ ಆಫ್ ರೋಡಿಂಗ್ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀರಾ ಅಥವಾ ಮಾಡ್ತಾ ಇದ್ದೀರಾ? 2007 ಇಂದ. Oh my God, 2007 ಆಲ್ಮೋಸ್ಟ್ ಆಯಿತು. ಸೂಪರ್ ಸರ್. 3, 10, 13 ಪ್ಲಸ್ 4, 17 ಇಯರ್ಸ್ ಸರ್. 17 ಇಯರ್ಸ್ ಇಂದ ಆಫ್ ರೋಡಿಂಗ್ ಮಾಡ್ತಾ ಇದ್ರಂತೆ ಸರ್. ನಿಮ್ಗೆ ಯಾವ್ದಾದ್ರು ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ರೋಡಿಂಗ್ ಅಲ್ಲಿ ಇಷ್ಟು ವರ್ಷದಲ್ಲಿ? 17 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಎನಿವನ್. Of course, last time Ashwin event, ಹಾಸನ ಆಫ್-ರೋಡರ್ಸ್ ತುಂಬ ಚೆನ್ನಾಗಿ ಆಯಿತು. ಬ್ಯಾಟಲ್ ಫೀಲ್ಡ್ ಸಾರಿ, ಇಟ್ ವಾಸ್ ಟೋಟಲ್ ಬ್ಯಾಟಲ್. ತುಂಬ ಚೆನ್ನಾಗಿತ್ತು, ಲೊಕೇಶನ್ ಚೆನ್ನಾಗಿತ್ತು, ಟ್ರ್ಯಾಕು ಚೆನ್ನಾಗಿತ್ತು. ಇಟ್ ವಾಸ್ ಅನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ಸರ್ ಎನಿ ವಿನ್ನಿಂಗ್ ಮೂಮೆಂಟ್ ಯು ಲವ್ಡ್ ಇಟ್? ನಾನು ಈ ಥರ ಮಾಡೋಕ್ಕಾಗಲಿಲ್ಲ ಬಟ್ ಆಯಿತು ಅನ್ನೋ ಯಾವುದಾದ್ರೂ ಒಂದು ವಿನ್ನಿಂಗ್ ಮೂಮೆಂಟ್ ಇದೆಯಾ ನಿಮ್ಮ ಲೈಫಲ್ಲಿ 17 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸಲ್ಲಿ? ಸರ್ ಯು ಶುಡಂಟ್ ಫೀಲ್ ಶೈ. ನೀವು ಸಾಧನೆ ಮಾಡಿದರೆ ನಿಮ್ಮಂಥವ್ರ ಜೊತೆ ಮಾತಾಡೋದು ನಮಗೂ ಖುಷಿ. ಸೊ ಶೇರ್ ಯೋರ್ ಎಕ್ಸ್ಪೀರಿಯನ್ಸ್. ಇಲ್ಲ ಅಂಥದ್ದೇನು ಸದ್ಯಕ್ಕಿಲ್ಲ ಸರ್ ಹೇಳಿ. ಸದ್ಯಕ್ಕೆ ಐ ಆಮ್ ಎಂಜಾಯಿಂಗ್ ದ ಸೊ ಗ್ಲಾಡ್ ಮೀಟಿಂಗ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮೆರಡು ಒಂದು ಮಾತು ಸರ್. ನಿಮಗೆ ಹೆಂಗೆ ಅನ್ನಿಸ್ತಿದೆ ಎಕ್ಸ್ಪೀರಿಯನ್ಸ್? ನಿಮ್ಗೆ ಹೇಗಿದೆ? ಯಾಕ್ರಪ್ಪ ಯಾಕೆ ಸರ್? ಯಾರು ಸರ್ ಇವರೆಲ್ಲ ನಿಮ್ಮ ಸಪೋರ್ಟರ್ಸಾ ಏನು? ಸೊ ಎಲ್ಲ ಅಣ್ತಂದಿರು ಎಲ್ಲರೂ ಫುಲ್ ಜೋಶಿಗೆ ಸರ್ಗೆ ಎನರ್ಜಿ ತುಂಬ್ತಾ ಇದ್ದಾರೆ. ಆಕ್ಚುಲಿ ಏನ್ ಗೊತ್ತಾ ಸರ್, ನಾನು ಸ್ಟಾರ್ಟಿಂಗ್ ಹಂಗೆ ಅನ್ಕೊಂಡೆ, ಒಳ್ಳೆ ಬೌನ್ಸರ್ಸ್ ತರ ಕಾಣಿಸ್ತಿದ್ದಾರೆ. ಗೈಸ್ ನೀವು ಎಲ್ಲ ಹಾಯ್ ಹೇಳ್ಬಿಡಿ. ಸೊ ಎಸ್ ಸರ್ ಹೇಳಿ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್. ಓ ಯು ಆರ್ ರೆಡಿ? ಸೊ ದೇ ಆರ್ ರೆಡಿ, ಬಟ್ ನಮ್ಮ ಕಾಲೇಜ್ ಫ್ಯಾಕಲ್ಟಿ ಬಿಡಬೇಕಷ್ಟೇ. ನೋಡೋಣ ಏನಾಗುತ್ತೆ. ಸೊ ರೋಟ್ರಾಕ್ ಮೆಂಬರ್ಸ್ ಕೇಳಿಸ್ಕೊಳ್ತಾ ಇದ್ರೆ ನೋಡಿ ಅವರ ಆಸೆನ ಪೂರೈಸಿ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ನೀವು ಎಷ್ಟು ವರ್ಷದಿಂದ ಆಫ್ ರೋಡಿಂಗ್? 2012 ಇಂದ. ಸೊ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಕಾಲೇಜ್ ಇವೆಂಟಿಗೆ ಬಂದಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಲ್ನಾಡ್ ಕಾಲೇಜವರು. ಮುಂದೆ ನೆಕ್ಸ್ಟ್ ಟೈಮ್ ಮಾಡ್ತಾ ಒಂದು ದೊಡ್ಡ ಗ್ರೌಂಡ್ ಮಾಡಿಕೊಂಡು ಎಲ್ಲರಿಗೂ ಅವರ ಗಾಡಿಗಳು ಸ್ಕಿಲ್ಸ್ನ ತೋರ್ಸೋಕೆ ಒಂದು ಆಪ್ಷನ್ ಟ್ರೈ ಮಾಡಿ ಬಿಡಲ್ಲ. ಪ್ರಿನ್ಸಿಪಲ್ಗಳು ಅವ್ರನ್ನ ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಏನಾದ್ರು ಮಾಡ್ಬಿಟ್ಟು ಒಂದು ಆಪ್ಷನ್ ಕೊಡಿ, ಚೆನ್ನಾಗಿರುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಆಫ್ ರೋಡಿಂಗ್ ಬಗ್ಗೆ ಬಂದರೆ? ಆಫ್ ರೋಡಿಂಗ್ ಡೇಂಜರಸ್ ಗೇಮ್, ಬಟ್ ಎಲ್ಲರೂ ಡೇಂಜರಸ್ ಗೇಮ್ ಅಂತ ಹೇಳ್ತಾರೆ. ಕರೆದಿದ ತಕ್ಷಣ ಎಷ್ಟು ಜೋರಾಗಿ ಸೌಂಡ್ ಬರ್ತಿದೆ. ಆದ್ರೂ ಏನೇ ಹೇಳಿ ಬಾಯ್ಸ್ ಫ್ರೆಂಡ್ಶಿಪ್ 100 on 100 ನನ್ನ ಪ್ರಕಾರ. ಸೊ ಅವ್ರ ಸಪೋರ್ಟ್ ಮಾಡಿದ್ರೆ ಸೊ ಓಕೆ ಸರ್. ಸೊ ಗೈಸ್ ಕೇಳಿಸ್ಕೊಂಡ್ರಲ್ಲ, ಇವರು ಆಫ್ ರೋಡ್ ಆರ್ಗನೈಸರ್ ಅಂತ ಸರ್.
ಅಭಿಷೇಕ್ ನಿಮ್ಮ ಹೆಸರು, ಅಶ್ವಿನ್ ನಿಮ್ಮ ಹೆಸರು, ವಿನಯ್ ಸರ್ ನಿಮ್ಮ ಹೆಸರು, ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು, ಮಗನ್ ಗೌಡ, ಸಾಚಿಗೌಡ. ಸೊ ಗೈಸ್ ಎಲ್ಲ ನಮ್ಮ ಗೌಡ್ರ ಹುಡುಗ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಎಲ್ಲರಿಗೂ ಲಾಟ್ಸ್ ಆಫ್ ಲವ್ ಟು ಯು ಆಲ್. ಇದೇ ತರ ಆಫ್ ರೋಡ್ ಎಲ್ಲ ರೂಮಲ್ಲಿ ಕಂಟಿನ್ಯೂ ಮಾಡಿ. ಸೊ ಗೈಸ್ ಇಟ್ಸ್ ನಾಟ್ ಅ ಡೇಂಜರಸ್ ಸ್ಪೋರ್ಟ್ಸ್, ಇಟ್ಸ್ ಅ ಕ್ರೇಜಿ ಸ್ಪೋರ್ಟ್ಸ್. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗೈಸ್. 1 2 3 ಗೋ. ಹಿಪ್ ಹಿಪ್ ಜೈ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ನೋಡಿದ್ರಲ್ಲ ಗೈಸ್, ಸೊ ಕೆಲವೊಬ್ಬರ ಜೊತೆ ಇಂಟ್ರಾಕ್ಷನ್ ಕೂಡ ಮಾಡಿದೆ ಆ್ಯಂಡ್ ಆಲ್ಸೋ ಎಕ್ಸ್ಟರ್ನಲ್ ವಾಯ್ಸ್ ಜಾಸ್ತಿ ಇದ್ದಿದ್ದರಿಂದ ಕೆಲವೊಬ್ಬರು ವಾಯ್ಸ್ ಕೂಡ ಕೇಳಿಸ್ಲಿಲ್ಲ. ಐ ಡೋಂಟ್ ನೋ ನನ್ನ ಮೈಕ್ ಕೂಡ ವರ್ಕ್ ಆಯಿತೋ ಇಲ್ವೋ, ಬಟ್ ನೀಟಾಗಿ ಕೆಲವೊಬ್ರದ್ದು ವಾಯ್ಸ್ ಕೇಳಿಸ್ಲಿಲ್ಲ. ಬಟ್ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ರು ಕೂಡ. ಆ್ಯಂಡ್ ಆಲ್ಸೋ ಐ ಫೀಲ್ ವೆರಿ ಗ್ರೇಟ್ಫುಲ್ ಅಂತ ಹೇಳ್ಬೋದು. ಯಾಕಂತಂದರೆ ಲೈಕ್ ನ್ಯೂ ಪೀಪಲ್ ಜೊತೆ ಮಾತಾಡಿದ್ರೆ ಏನೋ ಒಂಥರ ಖುಷಿ, ಅಥವಾ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ನಮಗೂ ಏನೋ ಒಂದು ಹೊಸ ವಿಷಯಗಳು ಗೊತ್ತಾಗುತ್ತೆ. ಸೊ ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿತ್ತು. ನೋಡಿ ಗೈಸ್, ನನ್ನ ಜೊತೆ ಯಾರಿದ್ದಾರೆ? ಸೊ ಹಳೆ ರಿಫ್ಲೆಕ್ಷನ್ಸ್ ಬ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. ಸೊ ಚಿರಾಗ್ ಜಗದೀಶ್ ಇಸ್ ಹಿಯರ್. ಹಾಯ್ ಚಿರಾಗ್. ಮೈಕ್ ಯಾಕೆ ಕೊಟ್ಟಿರೋದು? ಮಾತಾಡಿ. ಸೊ ಫಸ್ಟ್ ಟೈಮ್ ಮಲ್ನಾಡ್ ಕಾಲೇಜಲ್ಲಿ ನಿಮ್ಮ ಕ್ಲಬ್ ಕಡೆಯಿಂದ ಆಟೋ ಎಕ್ಸ್ಪೋ ನಡೀತಿದೆ. ಸೊ ಬೀಯಿಂಗ್ ಅ ಸೂಪರ್ ಸೀನಿಯರ್ ನಿಮ್ಗೆ ಏನು ಅನಿಸ್ತಾ ಇದೆ? ಸೂಪರ್ ಸೀನಿಯರ್ ಆಯ್ತು ಸರ್, ಬನ್ನಿ ಹೇಳಿ. ಆಯ್ತು ಗೊತ್ತಿಲ್ಲ ದೇವ್ರಾಣೆ ಹೇಳಿ. ವೆಹಿಕಲ್ ಸೌಂಡ್ ಅಂತೂ ಸಾಕಷ್ಟು ಇತ್ತು. ಸೊ ಕೆಲವೊಂದು ಮಾತಾಡಿದ್ದು ಕೇಳಿಸ್ಲೇ ಇಲ್ಲ, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹೌದು ಗೈಸ್, ಹೌದು ಗೈಸ್, ಸ್ವಲ್ಪ ಡರ್ಟ್ ಆಯಿತು, ನಾಟ್ ಅ ಪ್ರಾಬ್ಲಮ್. ನೀವಿದ್ದಾಗಂತೂ ಮಾಡಲಿಲ್ಲ, ನಿಮ್ಮ ಜೂನಿಯರ್ಸ್ ಮಾಡಿದ್ರು. ಸೊ ಅವ್ರಿಗೆ ಏನಾದರೂ ಹೇಳ್ತೀರಾ? ಆಮೇಲೆ ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಚಿರಾಗ್ ಜಗದೀಶ್. ಇದೇ ಥರ ಶೈನ್ ಆಗಿ. ನಂದಿನ್ನೂ ಗ್ರಾಜುಯೇಷನ್ ಮುಗ್ದಿಲ್ಲ ಚಿರಾಗ್, ನಾನಿನ್ನೂ ಗ್ರಾಜುಯೇಷನ್ ಮುಗ್ದಿಲ್ಲ, ನಂದಿನ್ನೂ ಜುಲೈಗೆ ಮುಗಿದ್ದೆ. ಸೊ ಅಂಟಿಲ್ ಗ್ರಾಜುಯೇಷನ್ ಐ ವಿಲ್ ಬಿ ಅ ಸ್ಟೂಡೆಂಟ್ ಆಫ್ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ದಟ್ಸ್ ಕೂಲ್ ರೈಟ್? is taking all the fields guys. So yes Chirag, thank you so much for coming to the vlog. ಇದೇ ಥರ ನಮ್ಮ ಕಾಲೇಜ್ಗೆ ಬನ್ನಿ, ಸಪೋರ್ಟ್ ಮಾಡ್ತಾರೆ ನಿಮ್ಮ ಕ್ಲಬ್ ಮೆಂಬರ್ಸ್ಗೂ ಕೂಡ. ಸೊ ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೂ ಕೂಡ. ಆ್ಯಕ್ಚುಲಿ ಇನ್ನೂ ಸಾಕಷ್ಟು ವ್ಲಾಗ್ ಮಾಡಬೇಕಿತ್ತು, ಬಟ್ ಸಾಕಷ್ಟು ಮಳೆ ಬಂದಿದ್ದ ಕಾರಣ ಇಷ್ಟು ಕ್ಲಿಪ್ಪಿಂಗ್ಸ್ ನನಗೆ ಸಿಕ್ಕಿದ್ದು. ನೋಡಿದ್ರಲ್ಲ ಗಾಯ್ಸ್, ಇದಾಗಿತ್ತು ನಮ್ಮ ಕಾಲೇಜ್ನ ಆಟೋ ಎಕ್ಸ್ಪೋ. ಸೊ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಮಲ್ನಾಡ್ ಕಾಲೇಜಲ್ಲಿ ಮಾಡಿದ್ದು. ಆ್ಯಂಡ್ ಆಲ್ಸೋ ಐ ಆಮ್ ವೆರಿ ಗ್ಲ್ಯಾಡ್ ತುಂಬ ರೈಡರ್ಸ್ ಅವ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ತು ಅಂತ. ಆ್ಯಂಡ್ ಆಲ್ಸೋ ಅಲ್ಲಿ ಪಾಪ ಅನೌನ್ಸ್ ಮಾಡ್ತಿದ್ರು, ವ್ಲಾಗರ್ಸ್ ಆರ್ ನಾಟ್ ಅಲೋಡ್ ಹಿಯರ್ ಟು ಮೇಕ್ ವ್ಲಾಗ್ಸ್ ಅಂತ. ಬಟ್ ಸ್ಟಿಲ್ ದಿಸ್ ಇಸ್ ಆಲ್ ಲೈಕ್ ಅವ್ರು ಮಾತಾಡ್ತಿದ್ರು, ಅವ್ರ ಮಧ್ಯೆ ಲೈಕ್ ಬೇಡ ನಿಲ್ಲಿಸಿ ಅಂತ ಹೇಳಕ್ಕೆ ನಂಗೆ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ಫುಲ್ ವ್ಲಾಗ್ನ ಮಾಡಿದೆ. ಆ್ಯಂಡ್ ಐ ಟ್ರೂಲಿ ಎಂಜಾಯ್ಡ್ ಇಟ್. ಯಾಕ್ರೋ ಬನ್ನಿ ಹಾಯ್ ಮಾಡಿ ಹೋಗಲಿ. ಹಾಯ್ ಎಲ್ಲ ಹಾಯ್ ಮಾಡಿ. ಜೂನಿಯರ್ಸಾ? ಎಷ್ಟನೇ ಇಯರು? ಎಲ್ಲ ಸೆಕೆಂಡ್ ಇಯರ್ ಅಂತೆ. ಸೊ ನಾವು ಸೆಕೆಂಡ್ ಇಯರಲ್ಲಿದ್ವಿ ಒನ್ಸ್ ಅಪಾನ್ ಎ ಟೈಮ್. ಸೊ ಎಸ್ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಕಂಪ್ಲೀಟ್ ಬ್ಲಾಗ್ ಅಲ್ಲ, ಪ್ರಾಬಬ್ಲಿ ನನಗೆ ರಾತ್ರಿ ಡಿಜೆ ನೈಟ್ ಇದೆ, ಅದು ವ್ಲಾಗ್ ಮಾಡ್ತೀನೋ ಅಥವಾ ಇದನ್ನೇ ಸಪ್ರೇಟ್ ವ್ಲಾಗ್ ಮಾಡ್ತೀನೋ ಏನೋ ಒಂದು ಗೊತ್ತಿಲ್ಲ. ಮನೆಗೆ ಹೋದ್ಮೇಲೆ ಎಡಿಟ್ ಮಾಡೋದ್ಮೇಲೆ ಗೊತ್ತಾಗುತ್ತೆ. ಯಪ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಪ್ರತಿ ಫಾರ್ ವ್ಲಾಗಿಂಗ್ ಎವ್ರಿಥಿಂಗ್. ಹಾಯ್ ಪ್ರತೀಶ್, ಥ್ಯಾಂಕ್ ಯು ಸೋ ಮಚ್. ಸೊ ಯಾ ಅಷ್ಟೇ ಗೈಸ್, ಐ ಟ್ರೂಲಿ ಎಂಜಾಯ್ಡ್ ಇಟ್. ಇದೆಲ್ಲ ಒಂಥರ ಮೆಮೊರೀಸ್. ಸೊ ಎಲ್ಲ ಹೇಳ್ತಾ ಇದ್ರು ಪಾಸ್ಟ್ ಔಟ್ ಅಂತ. ಬಟ್ ಸ್ಟಿಲ್ ಯಾ, ಐ ಟ್ರೂಲಿ ಎಂಜಾಯ್ಡ್ ಇಟ್. ಇನ್ನೇನಾದರೂ ಇದೆಯಾ ಹೇಳೋಕ್ಕೆ? ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಆಲ್ಸೋ ಗೈಸ್, ಏನಂತಂದರೆ ನಿಮಗೋಸ್ಕರ ವ್ಲಾಗ್ ಮಾಡೋಕ್ಕೆ ಮಳೆಲೆಲ್ಲ ನಿಂತ್ಕೊಂಡು ಕಷ್ಟ ಪಡ್ಕೊಂಡು ಗೊಜ್ಜೆ ಎಲ್ಲ ಆರಿಸ್ಕೊಂಡು ವ್ಲಾಗ್ ಮಾಡಿದ್ದು. ಸೊ ಯಾ, ಥ್ಯಾಂಕ್ಸ್ ಟು ಮೀ. ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ? ಓಕೆ, ಬಾಯ್ ಬಾಯ್ ಮಲ್ನಾಡ್ ಕಾಲೇಜ್. ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಆಟೋ ಎಕ್ಸ್ಪೋ ವ್ಲಾಗ್. ಸೊ ಈ ವ್ಲಾಗಿಗೆ ನಾನು ಇನ್ನೇನು ಮತ್ತೆ ಅಟ್ಯಾಚ್ ಮಾಡಲ್ಲ, ಲೈಕ್ ಡಿಜೆ ನೈಟ್ದೆಲ್ಲ. ಸೊ ಯಾಕಂತಂದರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ 13-14 ಮಿನಿಟ್ಸ್ ಆಗಿದೆ. ಸೊ ಮತ್ತೆ ಇನ್ನೂ ಹೆಚ್ಚು ಹಾಕಿದ್ರೆ ಸರಿ ಹೋಗಲ್ಲ. ಆ್ಯಂಡ್ ಆಲ್ಸೋ ಕಂಪ್ಲೀಟ್ ಆಟೋ ಎಕ್ಸ್ಪೋ ರಿಲೇಟೆಡೇ ಆಗಿರಲಿ ಅಂದ್ಬಿಟ್ಟು ಇಷ್ಟು ವ್ಲಾಗ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಇನ್ನೂ ಸಾಕಷ್ಟು ಜನ ಜೊತೆ ಮಾತಾಡಬೇಕಿತ್ತು, ಬಟ್ ತುಂಬ ಮಳೆ ಬಂತು. ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ನಂತೂ ತೊಗೊಳಕ್ಕೆ ಆಗಲಿಲ್ಲ. ಸಾಕಷ್ಟು ಮಾಡಿಫೈಡ್ ಕಾರ್ಸ್ ಕೂಡ ಬಂದಿದ್ವು. ನನಗಂತೂ ನಿಜವಾಗ್ಲೂ ಒಂದು ಎಕ್ಸ್ಪೆಕ್ಟೇಷನ್ಸ್ಗಿಂತ ಬಿಯಾಂಡ್ ಇತ್ತು ಅಂತ ಅನ್ನಿಸ್ತು. ಸೊ ನಿಜವಾಗ್ಲೂ ನಾನು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂತಂದರೆ ನಮ್ಮ ಕಾಲೇಜಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಜಾಸ್ತಿನೇ ಇದೆ. ಬಟ್ ಸ್ಟಿಲ್ ದೇ ಮ್ಯಾನೇಜ್ ವೆರಿ ವೆಲ್. ರೋಟ್ರಿ ಮೆಂಬರ್ಸ್
ಬಿಗ್ ಥ್ಯಾಂಕ್ಸ್ ಟು ಯು ಪೀಪಲ್ ನಮ್ಮ ಕಾಲೇಜಲ್ಲಿ ಒಂದು ಫಸ್ಟ್ ಟೈಮ್ ಆಟೋ ಎಕ್ಸ್ಪೋನ ಕ್ರಿಯೇಟ್ ಮಾಡೋದಕ್ಕೆ. ಸೊ ಥ್ಯಾಂಕ್ಸ್ ಟು ಆಲ್ ಅಂತ ಹೇಳ್ತಾ, ಓಕೆ ಗಾಯ್ಸ್, ಮತ್ತೊಂದು ಹೊಸ ಡಿಫ್ರೆಂಟ್ ಬ್ಲಾಗ್ ಮುಖಾಂತರ ನಿಮ್ಗೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ. ಅಲ್ಲಿ ತನಕ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಆಗಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೈನಿಂಗ್ ಆಫ್ MG ವ್ಲಾಗ್ಸ್ ಅಂತಂದರೆ ಮಿಲನ ಗೌಡ ವ್ಲಾಗ್ಸ್. ಸೊ ಲಾಟ್ಸ್ ಆಫ್ ಲವ್ ಟು ಯು ಆಲ್ ಆ್ಯಂಡ್ ಟು ಮೀ ಟು. ಸೊ ಎಸ್, ಥ್ಯಾಂಕ್ ಯು, ಬಾಯ್ ಬಾಯ್.